ರಾಯರು ನಮ್ಮ ಕಷ್ಟ ಕಳೆಯುವಾಗ ಅಥವಾ ಕಷ್ಟ ಕಳೆಯುವ ಸಮಯ ಬಂದಾಗ ರಾಯರು ನಮಗೆ ಯಾವೆಲ್ಲ ಸೂಚನೆಗಳನ್ನು ನೀಡುತ್ತಾರೆ ಅಂತ ಏನಾದರೂ ನೀವು ತಿಳ್ಕೊಬೇಕಾಗಿದ್ದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿಮಗೆ ಆ ಸೂಚನೆಗಳು ಏನು ಅಥವಾ ಸೂಚನೆಗಳು ನಿಮಗೆ ಸಿಗ್ತಾ ಇದ್ದಾವ, ನಿಮ್ಮ ಕಷ್ಟ ಕಳೀತಾ ಇದೆಯಾ ಇಲ್ವಾ ಅನ್ನೋದು ಕ್ಲಾರಿಟಿ ನಿಮಗೆ ಗೊತ್ತಾಗುತ್ತೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ. ನಮ್ಮ ರಾಯರು ನಮ್ಮ ಕಷ್ಟದ ಸಮಯದಲ್ಲಿ ಅಥವಾ ನಮ್ಮ ಕಷ್ಟನ ಕಳೆಯುವ ಮುನ್ನ ಯಾವೆಲ್ಲ ಸೂಚನೆಗಳನ್ನ ನಮ್ಗೆ ನೀಡ್ತಾರೆ, ನಮ್ಮ ಜೀವನದಲ್ಲಿ ಏನೆಲ್ಲ ಸೂಚನೆಗಳನ್ನ ಕೊಡ್ತಾ ಹೋಗ್ತಾರೆ. ನಿನ್ನ ಕಷ್ಟ ಕಳೀತಾ ಇದೆಯಪ್ಪ, ಇಲ್ಲ ನಿನ್ನ ಕಷ್ಟದ ಸಮಯ ಇನ್ನೇನೋ ಮುಗಿತಾ ಬಂತು ಅನ್ನೋದಕ್ಕೆ ಏನೆಲ್ಲ ಸಾಕ್ಷಿಗಳು, ಏನೆಲ್ಲ ಸೂಚನೆಗಳನ್ನ ನೀಡ್ತಾರೆ ಅನ್ನೋದನ್ನ ನಾವಿವಾಗ ತಿಳ್ಕೊಳ್ಳೋಣ. ಮನಸ್ಸಿಗೆ ಶಾಂತಿ ಮತ್ತು ನೆಮ್ಮದಿನ ಕೊಡ್ತಾರೆ. ನಾವೆಂಥ ಕಷ್ಟದ ಪರಿಸ್ಥಿತಿಯಲ್ಲಿದ್ದರೂ ಕೂಡ ಏನೋ ಒಂದು ಒಳ್ಳೇದಾಗುತ್ತಪ್ಪ ಅಂತ ನಮ್ಮ ಮನಸ್ಸಲ್ಲಿ ಬರುವಂಥದ್ದು ಯೋಚನೆಗಳು, ಇಲ್ಲ ನಾವು ಈ ಕಷ್ಟನ ಎದುರಿಸಿ ನಿಂತೇ ಬಿಡ್ತೀವಿ ಅಂತ ನಾವು ಧೈರ್ಯ ಮಾಡಿ ನಿಂತ್ಕೊಳ್ಳೋ ಅಂಥದ್ದು, ಇದೆಲ್ಲವೂ ಕೂಡ ನಿಮ್ಗೆ ಅನ್ನಿಸ್ತಾ ಇದೆ, ನಿಮ್ಮ ಯೋಚನೆಗೆ ಬರ್ತಾ ಇದೆ ಅಂದರೆ ಅಲ್ಲಿಗೆ ಅರ್ಥ ಮಾಡ್ಕೊಬಿಡಿ, ನಿಮ್ಮ ಕಷ್ಟ ಕಳೆಯೋವಂಥ ದಿನ ಆದಷ್ಟು ಬೇಗ ಬರ್ತಾ ಇದೆ, ಅದೆಲ್ಲೂ ದೂರ ಇಲ್ಲ, ಕಷ್ಟ ಅಂತ್ಯವಾಗುವಂಥ ದಿನ ಹತ್ತಿರದಲ್ಲೇ ಇದೆ ಅಂತಲೇ ಅರ್ಥ ಮಾಡ್ಕೊಂಡ್ಬಿಡಿ. ಅನಿರೀಕ್ಷಿತವಾಗಿ ದಾರಿ ಕಾಣಿಸುವಂಥದ್ದು, ನೀವು ಬಯಸ್ತಾ ಇದ್ರೂ ಕೂಡ ನಿಮ್ಗೆ ಎಲ್ಲೋ ಒಂದು ಅನಿರೀಕ್ಷಿತ ಅವಕಾಶಗಳು ಸಿಗುವಂಥದ್ದು, ಇಚ್ಛೆ ಇರೋರ ಕಡೆಯಿಂದ ಅಥವಾ ಅಪರಿಚಿತರ ಕಡೆಯಿಂದ ನಿಮ್ಗೆ ಒಳ್ಳೆಯ ದಾರಿ ಕಾಣುವಂಥದ್ದು, ಇಲ್ಲ ನಿಮ್ಮ ಕಷ್ಟಕ್ಕೆ ಯಾವ್ದಾದ್ರು ಒಂದು ಅವಕಾಶ ಸಿಗುವಂಥದ್ದು, ಇದು ನನ್ನ ಜೀವನಕ್ಕೆ ಹೆಲ್ಪ್ ಆಗುತ್ತಪ್ಪ ಅಥವಾ ನನ್ನ ಕಷ್ಟಕ್ಕೆ ಇದು ಹೆಲ್ಪ್ ಆಗುತ್ತೆ ಅಂತ ನಿಮಗೆ ಅನಿಸೋವಂಥದ್ದು ರಾಯರು ಕೊಡುವಂಥ ಸೂಚನೆ ಆಗಿರುತ್ತೆ. ಒಳ್ಳೊಳ್ಳೆ ಶುಭ ಶಕುನಗಳು ಅಂತೀವಲ್ವ, ಆ ಥರ ನಿಮಗೆ ಎಕ್ಸ್ಪೀರಿಯೆನ್ಸ್ ಆಗುವಂಥದ್ದು, ನೀವೆಲ್ಲರೂ ಹೋಗಿ ನಿಮಗೆ ದೇವರು ಪ್ರಸಾದ ನಿಮ್ಮ ಕೈ ಸೇರುವಂಥದ್ದು, ಅಥವಾ ನಿಮಗೆ ದೇವ್ರ ಹಾಡು ಕೇಳಿಸೋವಂಥದ್ದು, ದೇವ್ರ ಫೋಟೋ ಕಾಣಿಸೋವಂಥದ್ದು, ನೀವು ನೋಡಲೇಬೇಕು ಅಂತಿಲ್ಲ, ಅದು ಅನಿರೀಕ್ಷಿತವಾಗಿ ಕಾಣಿಸ್ಬೋದು. ಅಥವಾ ಪ್ರಾಣಿ ಪಕ್ಷಿಗಳು ನಿಮ್ಮ ಮನೆ ಹತ್ರ ಬರುವಂಥದ್ದು, ಯಾರು ಸನ್ಯಾಸಿಗಳು ನಿಮ್ಮ ಕಣ್ಮುಂದೆ ಬರೋದು, ನಿಮ್ಮ ಮನೆ ಹತ್ರ ಬರೋದು, ಅಥವಾ ನಿಮಗೆ ಹೂ ಪ್ರಸಾದ ಬೀಳುವಂಥದ್ದು, ಇನ್ಯಾವುದ್ರ ಮೂಲಕ ಆದರೂ ನಿಮಗೆ ದೇವರೇ ಸೂಚನೆಯನ್ನು ಕೊಡ್ತಾ ಇದ್ದಾನೆ, ದೇವರೇ ಮಾರ್ಗನ ತೋರಿಸ್ತಾ ಇದ್ದಾನೆ ಅಂತ ನಿಮಗೆ ಅನಿಸೋವಂಥದ್ದು. ನಿಮಗೆ ಕಷ್ಟದ ಸಮಯದಲ್ಲಿ ಯಾರೋ ಒಬ್ಬರು ಮೂಲಕ ನಿಮಗೆ ಅದಕ್ಕೆ ಪರಿಹಾರ ಸಿಗೋವಂಥದ್ದು. ಅವಾಗ ನಿಮ್ಗೆ ಅನಿಸುತ್ತೆ, ಇವ್ರ ಮೂಲಕ ಏನಾದರೂ ನಮಗೆ ರಾಯರು ಬಂದ್ರಾ ಅಥವಾ ರಾಯರು ಕಾಣಿಸ್ಕೊಂಡ್ರಾ, ಅಲ್ಲ ಇವ್ರ ಮೂಲಕ ರಾಯರು ನನಗೆ ಈ ಸೂಚನೆ ಕೊಡ್ತಾ ಇದ್ದಾರಾ, ರಾಯರೇ ಕಳಿಸಿರ್ಬೋದಲ್ವಾ ನನಗೆ ಈ ಥರ ಹೋಗು, ಈ ಥರ ಮಾಡು ಅಂತ ನಿಮಗೆ ಅನಿಸೋವಂಥದ್ದು. ಆ ಟೈಮ್ಗೆ ಅನಿಸಿಲ್ಲ ಅಂದರೂ ಆ ಕೆಲಸ ಮಾಡಿ ಮುಗಿಸಿದ ಮೇಲೆ ನಿಮಗೆ ಅದು ನಿಮ್ಮ ಮನಸ್ಸಿಗೆ ಬಂದ್ಬಿಡುತ್ತೆ, ಇದು ರಾಯರು ಕೊಟ್ಟಿರ್ಬೋದಲ್ವಾ ಈ ಥರ ಮಾಡು ಅಂತ ಅನಿಸೋದಾದರೆ ಅದು ಪಕ್ಕ ರಾಯರೇ ನಿಮಗೆ ನೀಡ್ತಾ ಇರೋಂಥ ಸೂಚನೆ ಆಗುತ್ತೆ. ಅಷ್ಟೇ ಅಲ್ಲದೆ ಕನಸಿನಲ್ಲಿ ದರ್ಶನ ನೀಡುವಂಥದ್ದು, ಅಥವಾ ನಿನಗೆ ಒಂದು ಸಂದೇಶನ ಕೊಡ್ತಾರೆ ಕನಸಲ್ಲಿ ಬಂದುಬಿಟ್ಟು, ನಿನ್ನ ಕಷ್ಟ ಕಳೀತಿದೆ ಅಥವಾ ನಿನ್ನ ಕಷ್ಟದ ದಿನ ಇನ್ನು ಮುಗೀತಾ ಇದೆಯಪ್ಪ ಅನ್ನೋ ರೀತಿ ಅದರೊಂದು ಸಂದೇಶನ ಕೊಡುವಂಥದ್ದು. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ರಾಯರು ಕಷ್ಟದ ಸಮಯದಲ್ಲಿ ಧೈರ್ಯವಾಗಿರಿ, ನಾನು ನಿಮ್ಮ ಜೊತೆ ಇದ್ದೀನಿ ಅನ್ನೋದನ್ನ ಒಂದು ಮನೋಭಾವನೆ ಹುಟ್ಟಾಕ್ಬಿಡ್ತಾರೆ ನಮ್ಮ ಮನಸ್ಸಲ್ಲಿ. ಆ ಥರ ಒಂದು ಅನುಭವನ ಕೊಟ್ಬಿಡ್ತಾರೆ. ಇದು ಡೈರೆಕ್ಟಾಗಿ ನಮ್ಗೆ ಯಾವುದೇ ಕೂಡ ಕಣ್ಣಿಗೆ ಕಾಣಲ್ಲ, ಬಟ್ ನಮ್ಮ ಎಕ್ಸ್ಪೀರಿಯೆನ್ಸ್ ಮಾಡಿಸ್ತಾರೆ ರಾಯರು. ನಾನು ಇದ್ದೀನಿ, ನಾನೇ ನೀಡ್ತಾ ಇರೋವಂಥ ಸೂಚನೆಗಳಿವು ಇವು, ನಾನೇ ಕೊಡ್ತಾ ಇರೋವಂಥ ದಾರಿಗಳಿವು, ನಾನೇ ತೋರಿಸ್ತಾ ಇರೋವಂಥ ಮಾರ್ಗಗಳಿವು ಅಂತ ನಮಗೆ ಅನುಭವಕ್ಕೆ ಬರೋ ರೀತಿ ಅವರು ಮಾಡಿಬಿಡ್ತಾರೆ. ಅದು ಎಲ್ರಿಗೂ ಕೂಡ ಅನುಭವ ಆಗೇ ಆಗಿರುತ್ತೆ. ಅಟ್ಲೀಸ್ಟ್ ಒಂದಲ್ಲ ಒಂದು ವಿಷಯದಲ್ಲಾದರೂ ನಿಮಗೆ ಅನುಭವಕ್ಕೆ ಬಂದೇ ಬಂದಿರುತ್ತೆ. ರಾಯರು ಇದ್ದಾರೆ ನಮ್ಮ ಜೀವನದಲ್ಲಿ, ರಾಯರು ಇದ್ದಾರೆ ಅಂತ ರಾಯರು ನಮಗೆ ಎಕ್ಸ್ಪೀರಿಯೆನ್ಸ್ನ ಮಾಡಿಸ್ಬಿಡ್ತಾರೆ. ನೀವು ಯಾವುದೇ ಕಷ್ಟದ ಪರಿಸ್ಥಿತಿಯಲ್ಲಿರಲಿ, ಕಷ್ಟದ ಸಮಯದಲ್ಲಿರಲಿ, ರಾಯರು ನಂಬಿದೆ ಅಂದಮೇಲೆ ರಾಯರು ಕನಸಿನ ಮೂಲಕ ನಿಮಗೆ ಬರುವಂಥದ್ದು, ಕಾವಿ ವಸ್ತ್ರಧಾರಿಯಾಗಿ ಆದರೂ ಬರ್ತಾರೆ, ಇಲ್ಲ ಮಂತ್ರಾಲಯ ಕಾಣುವಂಥದ್ದು, ಮಠಗಳು ಕಾಣಿಸುವಂಥದ್ದು, ಯಾವುದಾದ್ರೂ ಒಂದು ಮೂಲಕ ರಾಯರು ನಿಮಗೆ ದರ್ಶನನ ಕೊಟ್ಟೇ ಕೊಡ್ತಾರೆ ನಿಮ್ಮ ಕಷ್ಟದ ಸಮಯದಲ್ಲಿ. ಜೊತೆಗೆ ನಾನು ಇದ್ದೀನಪ್ಪ, ನಿನ್ನ ಜೊತೆಲಿ ನಾನು ಇದ್ದೇ ಇದ್ದೀನಿ ಅಂತ ಅವರು ತೋರಿಸ್ಕೊಡೋದಕ್ಕೆ ಆ ಕನಸಿನ ಮೂಲಕ ಬಂದು ನಮಗೆ ಅವರು ದರ್ಶನನ ಕೊಡುವಂಥದ್ದು. ನೀವೆಂಥ ಸಂಕಷ್ಟದ ಸುಳಿಯಲ್ಲಿ ಇದ್ರೂ ಕೂಡ, ಏನು ಸರಿ ಇಲ್ಲದೆ ಇರೋ ಟೈಮಲ್ಲೂ ಕೂಡ ಎಲ್ಲ ಸರಿ ಹೋಗುತ್ತೆ, ಮುಂದೆ ನಡೆಯುವಂಥದ್ದು ಎಲ್ಲ ಒಳ್ಳೆಯದಾಗುತ್ತೆ ನನ್ನ ಜೀವನದಲ್ಲಿ ಅನ್ನೋ ಧೈರ್ಯನ ತುಂಬಿಡ್ತಾರೆ ರಾಯರು. ಮೊದಲು ರಾಯರು ನೀಡುವಂಥ ಸೂಚನೆ ಅದೇ ಆಗಿರುತ್ತೆ, ನನ್ನ ಮನಸ್ಸಲ್ಲಿ ಧೈರ್ಯ ತುಂಬುವಂಥದ್ದು, ಎಲ್ಲ ಸರಿ ಹೋಗುತ್ತೆ, ಒಂದಲ್ಲ ಒಂದು ದಿವಸ ಅಂದರೆ ಮುಂದೆ ಬರುವ ದಿನಗಳಲ್ಲಿ ಸರಿ ಹೋಗುತ್ತೆ, ಆಗೋದಿಲ್ಲ ಒಳ್ಳೇದಕ್ಕೆ ಅನ್ನೋ ರೀತಿ ನಮ್ಮ ಮನಸ್ಸಿಗೆ ಭಾವನೆನ ತುಂಬಿಡ್ತಾರೆ ರಾಯರು. ಮತ್ತು ನಿಮಗೆ ಅನುಮತಿನ ಕೊಡ್ತಾರೆ ರಾಯರು. ಹೂ ಪ್ರಸಾದನ ಮೂಲಕ ಆದರೂ ಅನುಮತಿನ ಕೊಡ್ಬೋದು, ಅಥವಾ ರಾಯರು ನಿಮಗೆ ಅನಿರೀಕ್ಷಿತವಾಗಿ ಕಾಣಿಸ್ಕೊಳ್ಳೋ ಮೂಲಕನೂ ಕೂಡ ನಿಮಗೆ ಅನುಮತಿ ಕೊಡೋ ಅಂಥದ್ದು. ನೀವು ಫೋಟೋ ಆಗಲಿ, ವಿಗ್ರಹ ಆಗಲಿ, ನೀವು ಪೂಜೆನೇ ಮಾಡ್ತಾ ಇದ್ದೀರಾ ಅಥವಾ ರಾಯರು ಮಠಕ್ಕೆ ಹೋಗಿದ್ದೀರಾ, ನೀವು ಕೇಳ್ಕೊತಾ ಇದ್ದೀರಾ, ಪ್ರಾರ್ಥನೆ ಮಾಡ್ತಾ ಇದ್ದೀರಾ ಅಂದರೆ ರಾಯರು ಬಲಭಾಗದಿಂದ ಹೂವನ್ನ ಕೊಡುವಂಥದ್ದು. ಅಷ್ಟೇ ಅಲ್ಲದೆ ನೀವೆಲ್ಲೋ ಹೋಗ್ತಾ ಇರ್ತೀರಾ, ರಾಯರು ಫೋಟೋ ಕಣ್ಣಿಗೆ ಬೀಳೋದಂಥದ್ದು, ರಾಯರು ಮಂತ್ರ, ರಾಯರು ಹಾಡು ನೀವು ಕೇಳಿಸುವಂಥದ್ದು, ಇದೆಲ್ಲವೂ ಕೂಡ ರಾಯರು ನಿಮ್ಮ ಜೊತೆಲಿ ಇದ್ದೀನಿ, ನಿನ್ನ ಕಷ್ಟಕ್ಕೆ ನಾನು ಪರಿಹಾರ ನೀಡ್ತಾ ಇದ್ದೀನಿ ಅಥವಾ ನಾನು ನಿಮ್ಮನ್ನು ನೋಡ್ತಾ ಇದ್ದೀನಿ ಅನ್ನೋ ಸೂಚನೆನ ರಾಯರು ನೀಡುವಂಥದ್ದು.
ಇಷ್ಟೇ ಅಲ್ದೇನೆ ಕಷ್ಟದ ಸಮಯದಲ್ಲಿ ತಾಳ್ಮೆ ತುಂಬಾ ಮುಖ್ಯ ನಮಗೆ. ಯಾಕಂದರೆ ರಾಯರು ನಮ್ಮ ಭಕ್ತಿನ ಪರೀಕ್ಷಿಸ್ತಾರೆ. ಏನಕ್ಕೆ ಅಂದರೆ ಮೊದಲಿಗೆ ಅವರು ನಮಗೆ ಯಾವುದೇ ರೀತಿ ಉತ್ತರನ ಕೊಡೋದಿಲ್ಲ. ನಾವು ಪೂಜೆ ಮಾಡ್ತಾನೇ ಇರಿ, ನೀವು ಪ್ರಾರ್ಥನೆನ ಮಾಡ್ಕೋತಾನೆ ಇರಿ, ನೀವು ಎಷ್ಟೇ ಕೇಳ್ಕೊಂಡ್ರು ರಾಯರು ಆ ಅನ್ನಲ್ಲ ಹೂ ಅನ್ನಲ್ಲ. ಮೊದಲಿಗೆ ಅವರು ತಾಳ್ಮೆನ ಪರೀಕ್ಷೆ ಮಾಡ್ತಾರೆ. ನಮ್ಗೆ ಎಷ್ಟು ತಾಳ್ಮೆ ಇದೆ, ಎಷ್ಟು ಭಕ್ತಿ ಇದೆ ಅವ್ರ ಮೇಲೆ, ಎಷ್ಟು ವಿಶ್ವಾಸನ ಇಟ್ಕೊಂಡಿದ್ದೀವಿ, ಎಷ್ಟು ನಂಬಿದ್ದೀವಿ ನಾವು ಅನ್ನೋದನ್ನ ರಾಯರು ಪರೀಕ್ಷೆ ಮಾಡ್ತಾರೆ. ಆ ನಂತರನೇ ರಾಯರು ನಮಗೆ ಉತ್ತರನ ಕೊಡೋವಂಥದ್ದು. ಅಲ್ಲಿ ತನಕ ರಾಯರು ಕೊಡೋದಿಲ್ಲ. ಅದರಿಂದಾಗಿ ಎಲ್ಲರೂ ಹೇಳ್ತೀರಾ ನನಗೆ ಹೂಪ್ರಸಾದ ಕೊಟ್ಟಿಲ್ಲ, ರಾಯರು ನನಗೆ ಯಾವುದೇ ರೀತಿ ಸೂಚನೆ ಕೊಟ್ಟಿಲ್ಲ ಅಂತ ಹೇಳ್ತೀರಾ. ಅದಕ್ಕೆ ಮೊದಲಿಗೆ ನೀವು ತಾಳ್ಮೆಯಿಂದ ಇರಿ, ವಿಶ್ವಾಸದಿಂದ ಇರಿ, ರಾಯರ ಮೇಲೆ ನಂಬಿಕೆ ಇಟ್ಕೊಂಡು ಕಾಯ್ತಾ ಇರಿ. ರಾಯರು ಕೊಟ್ಟೇ ಕೊಡ್ತಾರೆ ತಂದೆ, ನೀನು ಕೊಡಲೇಬೇಕಪ್ಪ, ನನ್ನ ಜೀವನದಲ್ಲಿ ಇದೆಲ್ಲ ಆಗ್ತಾಯಿದೆ ತಂದೆ, ಇದೆಲ್ಲ ನಿಮಗೆ ಗೊತ್ತಿರೋ ಅಂಥದ್ದಲ್ವಾ, ನೀವು ಕೊಡೋ ತನಕ ನಾನು ನಿನ್ನ ಬಿಡೋದಿಲ್ಲ ತಂದೆ ಅಂತ ನಿಮ್ಮ ಅಹಂಕಾರ ದುರಹಂಕಾರನೆಲ್ಲ ಸೈಡ್ಗೆ ಇಟ್ಬಿಟ್ಟು ರಾಯರಲ್ಲಿ ಶರಣಾಗಿ ರಾಯರೇ ನೀವು ಕೊಡಲೇಬೇಕಪ್ಪ, ನನ್ನ ಜೀವನಕ್ಕೆ ಇದೆಲ್ಲ ಇದೆಯಪ್ಪ, ನನ್ನ ಕೊನೆ ಉಸಿರಿರೋ ತನಕ ನಾನು ನಿಮ್ಮನ್ನು ಬಿಡೋದಿಲ್ಲ ತಂದೆ ಅಂತ ನೀವು ಕೇಳ್ಕೊಂಡಿದ್ದೆ ಆದರೆ ಆ ನಂತರನೇ ರಾಯರು ನಮಗೆ ಉತ್ತರನ ನೀಡುವಂಥದ್ದು. ಅದಕ್ಕಾಗಿಯೇ ರಾಯರು ನಮಗೆ ತಕ್ಷಣವೇ ಫಲ ಕೊಡ್ದೇ ಸ್ವಲ್ಪ ಲೇಟ್ ಮಾಡುವಂಥದ್ದು, ಯಾವುದೇ ರೀತಿ ನಮಗೆ ಸೂಚನೆನ ತೋರಿಸ್ತಾ ಇರೋ ರೀತಿ ಆ ಥರ ಎಲ್ಲ ಮಾಡ್ತಾರೆ. ನನಗೆ ಯಾವುದೇ ರೀತಿ ಪೂಜೆ ಮಾಡಿದ್ರೆ ಏನು ಫಲ ಸಿಕ್ಕಿಲ್ಲ ಅಂತ ಅಂತೀವಲ್ಲ, ಅದಕ್ಕೋಸ್ಕರ ಅದರಿಂದಾಗಿ ನೀವು ಸ್ವಲ್ಪ ತಾಳ್ಮೆಯಿಂದ ಕಾಯಬೇಕು. ನಮ್ಮ ಕಷ್ಟನ ಕರ್ಮಗಳನ್ನೆಲ್ಲ ಕಳೆದು ರಾಯರು ನಮ್ಮ ಕಷ್ಟಕ್ಕೆ ಫಲನ ನೀಡುವಂಥದ್ದು. ನೀವು ನಮ್ದೇ ಸುಮ್ಮನೆ ಕಾಟಾಚಾರಕ್ಕೆ ನನಗೆ ಕಷ್ಟ ಪರಿಹಾರ ಆಗೋ ತನಕ ಮಾತ್ರ ರಾಯರ ಪೂಜೆನ ಮಾಡ್ತಾ ಇರ್ತೀನಿ ಅಂತ ನೀವು ಮಾಡ್ತಾಯಿದ್ರೆ ದಯವಿಟ್ಟು ಅದರಿಂದ ಏನು ಯೂಸ್ಫುಲ್ ಆಗೋದಿಲ್ಲ. ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಮನಸ್ಸಿನ ಆಳದಿಂದ ನೀವು ರಾಯರನ್ನ ನಂಬಿಕೆ ಇಟ್ಟು ಪೂಜೆ ಮಾಡ್ದಂಗೆ ಮಾತ್ರ ಇದು ಸಾಧ್ಯ ಆಗೋವಂಥದ್ದು. ಇದಿಷ್ಟು ಸೂಚನೆಗಳನ್ನ, ಇದಿಷ್ಟು ಸಂದೇಶಗಳನ್ನ ರಾಯರು ನಮ್ಮ ಕಷ್ಟದ ಸಮಯದಲ್ಲಾಗಿರ್ಬೋದು ಅಥವಾ ನಾವು ಯಾವುದಾದ್ರು ಒಂದು ಸಂಕಷ್ಟದಲ್ಲಿ ಸಿಗಾಕೊಂಡಾಗ ಅವರು ಒಂದು ದಾರಿನ ತೋರಿಸ್ತಾರಲ್ವ, ಇವೆಲ್ಲವೂ ಕೂಡ ಆಗಿರುತ್ತೆ. ನಿಮಗೆ ಈ ಥರದ್ರಲ್ಲಿ ಯಾವ್ದಾದ್ರು ಒಂದಾದರೂ ಅನುಭವಕ್ಕೆ ಬಂದಿದ್ದರೆ ಅದು ರಾಯರು ನೀಡಿರೋವಂಥ ಸೂಚನೆ ಅಂತ ಅರ್ಥ ಮಾಡ್ಕೊಳ್ಳಿ. ನನ್ನ ಚಾನಲ್ನ ಯಾರೇನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡಿಕೊಂಡು ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.